ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಟೀಚರ್ಸ್ ಡೇ ಆಗಿರೋದ್ರಿಂದ ಹ್ಯಾಪಿ ಟೀಚರ್ಸ್ ಡೇ ಟು ಆಲ್. ಹಾಗೆಯೇ ನಮ್ಮ ಕಾಲೇಜಿಂದ ನನಗೊಂದು ಕಾಲ್ ಬಂದಿತ್ತು ಟೀಚರ್ಸ್ ಬಗ್ಗೆ, ಟೀಚರ್ಸ್ ಡೇ ಬಗ್ಗೆ, ಹಾಗೆ ಕಾಲೇಜ್ ಬಗ್ಗೆ ಒಂದು ಚಿಕ್ಕದಾಗಿರೋ ವಿಟಿನ ಕಳಿಸ್ಕೊಡಿ ಅಂದ್ಬಿಟ್ಟು. ನನಗಂತೂ ತುಂಬಾ ಖುಷಿಯಾಗಿತ್ತು. ಹಾಗೆಯೇ ವಿಟಿನ ಮಾಡಿಬಿಟ್ಟು ನಾನು ಕಳಿಸ್ಕೊಟ್ಟಿದ್ದೆ. ಅದನ್ನು ಟೀಚರ್ಸ್ ಡೇ ಸೆಲೆಬ್ರೇಷನಲ್ಲಿ ಸ್ಕ್ರೀನ್ ಪ್ಲೇ ಮಾಡಿರೋದನ್ನು ನಾನು ಇವಾಗ ನಿಮಗೆ ತೋರಿಸ್ತೀನಿ. ಹಾಗಾಗಿ ಕಾಲೇಜ್ಗೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ. ಮತ್ತು ನನ್ನ ಫ್ಯಾಕಲ್ಟೀಸ್ ಮತ್ತು ಟೀಚರ್ಸ್ ಬಗ್ಗೆ ಹೇಳೋದಾದರೆ ದೇ ಆರ್ ಲೈಕ್ ಫ್ರೆಂಡ್ಸ್ ಅಂತಲೇ ಹೇಳ್ಬೋದು. ಇಲ್ಲಿ ಟೀಚರ್ಸ್ ಮತ್ತು ಸ್ಟೂಡೆಂಟ್ಸ್ಗಳ ಮಧ್ಯೆ ಒಂದು ಒಳ್ಳೆ ಬಾಂಡಿಂಗ್ ಇದೆ. ಹಾಗೆ ಎಲ್ಲ ಟೀಚರ್ಸ್ಗಳು ಕೂಡ ನಮಗೆ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಹಾಗಾಗಿ ಮತ್ತು ಇವತ್ತು ಟೀಚರ್ಸ್ ಡೇ ಆಗಿರೋದ್ರಿಂದ ಹ್ಯಾಪಿ ಟೀಚರ್ಸ್ ಡೇ ಟು ಆಲ್. ಮತ್ತು ಕಾಲೇಜ್ ಬಗ್ಗೆ ಹೇಳೋದಾದರೆ KH ಶ್ರೀನಿವಾಸ ಇನ್ಸ್ಟಿಟ್ಯೂಟ್ ಆಫ್ ಪೋಸ್ಟ್ ಗ್ರ್ಯಾಜುಯೇಷನ್ ಸ್ಟಡೀಸ್ ಇವತ್ತು ಏನಿದೆ, ಮುಂದೆ ಇನ್ನೂ ತುಂಬ ದೊಡ್ಡ ಮಟ್ಟದಲ್ಲಿ ಬೆಳೀಲಿ, ಹಾಗೆ ಬೇರೆ ಬೇರೆ ಕಡೆಯಿಂದ ಎಲ್ಲ ಸ್ಟೂಡೆಂಟ್ಸ್ಗಳು ಬರಲಿ ಅಂತ ನಾನು. ಹೆಲೋ ಎವ್ರಿವನ್, ನಾನು ನಿಮ್ಮ ಮೇಘ್ನಾ. KH ಶ್ರೀನಿವಾಸ ಇನ್ಸ್ಟಿಟ್ಯೂಟ್ ಆಫ್ ಪೋಸ್ಟ್ ಗ್ರ್ಯಾಜುಯೇಷನ್ ಸ್ಟಡೀಸ್. ಈ ಕಾಲೇಜ್ ನನ್ನನ್ನು ಐಡೆಂಟಿಫೈ ಮಾಡೋದು ಫಸ್ಟ್ ರ್ಯಾಂಕ್ ಮೇಘನಾ ಅಂದ್ಬಿಟ್ಟೆ. ಹಾಗಾಗಿ ಈ ಕಾಲೇಜ್ಗೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ. ಮತ್ತು ಇಲ್ಲಿನ ಫ್ಯಾಕಲ್ಟೀಸ್ ಮತ್ತು ಟೀಚರ್ಸ್ ಬಗ್ಗೆ ಹೇಳೋದಾದರೆ ದೇ ಆರ್ ಲೈಕ್ ಫ್ರೆಂಡ್ಸ್ ಅಂತಲೇ ಹೇಳ್ಬೋದು. ಇಲ್ಲಿ ಟೀಚರ್ಸ್ ಮತ್ತು ಸ್ಟೂಡೆಂಟ್ಸ್ಗಳ ಮಧ್ಯೆ ಒಂದು ಒಳ್ಳೆ ಬಾಂಡಿಂಗ್ ಇದೆ. ಹಾಗೆ ಎಲ್ಲ ಟೀಚರ್ಸ್ಗಳು ಕೂಡ ನಮಗೆ ತುಂಬಾ ಸಪೋರ್ಟಿವ್ ಆಗಿ ಇದ್ದಾರೆ. ಹಾಗಾಗಿ ಮತ್ತು ಇವತ್ತು ಟೀಚರ್ಸ್ ಡೇ ಆಗಿರೋದ್ರಿಂದ ಹ್ಯಾಪಿ ಟೀಚರ್ಸ್ ಡೇ ಟು ಆಲ್. ಮತ್ತು ಕಾಲೇಜ್ ಬಗ್ಗೆ ಹೇಳೋದಾದರೆ KH ಶ್ರೀನಿವಾಸ ಇನ್ಸ್ಟಿಟ್ಯೂಟ್ ಆಫ್ ಪೋಸ್ಟ್ ಗ್ರ್ಯಾಜುಯೇಷನ್ ಸ್ಟಡೀಸ್ ಇವತ್ತು ಏನಿದೆ, ಮುಂದೆ ಇನ್ನೂ ತುಂಬ ದೊಡ್ಡ ಮಟ್ಟದಲ್ಲಿ ಬೆಳೀಲಿ, ಹಾಗೆ ಬೇರೆ ಬೇರೆ ಕಡೆಯಿಂದ ಎಲ್ಲ ಸ್ಟೂಡೆಂಟ್ಸ್ಗಳು ಬರಲಿ ಅಂತ ನಾನು ಆಶಿಸ್ತೀನಿ. ಮತ್ತು ಸ್ಟೂಡೆಂಟ್ಸ್ಗಳಿಗೆ ನಾನು ಹೇಳೋದೇನೆಂದರೆ, ಕಾಲೇಜ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತ ಹೇಳ್ತಾರೆ. ಈ ಲೈಫ್ ಮತ್ತೆ ನಿಮಗೆ ಹಿಂತಿರುಗಿ ಬರೋದಿಲ್ಲ. ಹಾಗಾಗಿ ಎಷ್ಟು ಎಂಜಾಯ್ ಮಾಡೋಕ್ಕಾಗತ್ತೆ ಅಷ್ಟು ಎಂಜಾಯ್ ಮಾಡಿ ವಿತ್ ಸ್ಟಡೀಸ್ ಅಂತಲೇ ಹೇಳ್ತೀನಿ. ಬಿಕಾಸ್ ಈ ಕಾಂಪೌಂಡ್ ದಾಟಿ ನೀವು ಹೊರಗಡೆ ಹೋದರೆ ಪ್ರಪಂಚ ತುಂಬಾ ದೊಡ್ಡದಾಗಿದೆ. ಕಾಂಪಿಟೇಷನ್ ಲೆವೆಲ್ ಅಷ್ಟೇ ತುಂಬಾ ಜಾಸ್ತಿನೇ ಇದೆ ಅಂತಲೇ ಹೇಳ್ಬೋದು. ಹಾಗಾಗಿ ಎಷ್ಟು ಎಂಜಾಯ್ ಮಾಡೋಕ್ಕಾಗತ್ತೆ ಅಷ್ಟೆಲ್ಲ ಎಂಜಾಯ್ ಮಾಡಿ, ಹಾಗೆ ಸ್ಟಡೀಸ್ ಬಗ್ಗೆನೂ ಅಷ್ಟೇ ಕಾನ್ಸಂಟ್ರೇಟ್ ಮಾಡಿ. ಟೀಚರ್ಸ್ಗಳ ಜೊತೆ ಒಂದೊಳ್ಳೆ ಬಾಂಡಿಂಗ್ ಇಟ್ಕೊಳ್ಳಿ, ಬಿಕಾಸ್ ಅವ್ರ ಕಡೆಯಿಂದ ನಿಮ್ಗೊಂದು ಸಪೋರ್ಟ್ ಸಿಗತ್ತೆ ಅಂತಲೇ ಹೇಳ್ಬೋದು. ಹಾಗೆಯೇ ಕಾಲೇಜಲ್ಲಿ ಅಷ್ಟು ದೊಡ್ಡ ಲೈಬ್ರರಿ ಇದೆ. ಆದಷ್ಟು ಬುಕ್ಸ್ಗಳನ್ನು ಓದಿ ನಾಲೆಡ್ಜನ್ನ ತಗೊಳ್ಳಿ. ಆಲ್ ದ ಬೆಸ್ಟ್ ಎವ್ರಿ ಒನ್. ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ. ಥ್ಯಾಂಕ್ ಯು ಆಲ್. ಹ್ಯಾವ್ ಅ ಗುಡ್ ಡೇ.